ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಹೈದ್ರಾಬಾದಿ ಚಿಕನ್ ಕುರ್ಮಾ. ಸೂಪರಾಗಿರುತ್ತೆ. ಅದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾ ಇರುವ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸ್ಪೆಷಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಖತ್ತಾಗಿರುತ್ತೆ. ರೈಸ್ಗೆ, ಪೂರಿ, ಚಪಾತಿ, ರೊಟ್ಟಿ, ಪರೋಟ, ನಾನ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡೋಕ್ಕೆ ಏನೇನು ಥಿಂಗ್ಸ್ ಬೇಕು ಹೇಳ್ತೀನಿ. ಶುಂಠಿ 2 ಪೀಸು, 5 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, 2 ಬೆಳ್ಳುಳ್ಳಿ, 3 ಏಲಕ್ಕಿ, 4 ಲವಂಗ, 4 ಚಕ್ಕೆ ಪೀಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಥಿಂಗ್ಸ್ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕಾದ್ಮೇಲೆ 1 ಸ್ಪೂನು ಮೆಂತ್ಯ ಹಾಕಬೇಕು. ಇದು ಮೆಂತ್ಯ ಸೊಪ್ಪು ಡ್ರೈ ಆಗಿರೋದು. ಇದಿಲ್ಲ ಅಂದರೆ ಹಸಿ ಮೆಂತ್ಯ ಸೊಪ್ಪನ್ನೇ ಹಾಕಿ. ಇದು ಹಾಕಲೇಬೇಕು, ಮಸ್ಟ್ ಆ್ಯಂಡ್ ಶುಡ್, ಆಗಲೇ ಆ ಟೇಸ್ಟ್ ಬರೋದು. ಮತ್ತು ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಅಚ್ಕಾರದ ಪುಡಿ. ಇದಿಷ್ಟನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಗ್ರೈಂಡ್ ಆದಾಗ ಈ ಥರ ಇರುತ್ತೆ ಕಲರು. ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಕುಕ್ಕರ್ ಇಡಬೇಕು. ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಹಾಕಿ, ಅದ್ರದ್ದೊಂದು ಹಸಿ ವಾಸನೆ ಹೋಗಲಿ, ಅದು ಫ್ರೈ ಆದಂಗೆ ಆಗಲಿ. ಹಂಗೆ ಆದಾಗ ನಾವು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ನೀರು ಹಾಕಬಾರ್ದು. ರುಬ್ಬಿರೋ ಮಸಾಲೆನ ಮಾತ್ರ ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಬಂದರೆ ಅದನ್ನು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ಳುತ್ತೆ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಅಲ್ಲಿವರೆಗೂ ನೀರು ಹಾಕಬಾರ್ದು. ನೋಡಿ ಕುದೀತಾ ಇದೆ, ನೋಡಿ ಆಯಿಲೆಲ್ಲ ಮೇಲೆ ಬಿಟ್ಕೊಳ್ತಾ ಇದೆ. ಈ ಒಂದು ಸ್ಟೇಜ್ ಆಗುವಾಗ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೋಡಿ ತಿರುಗಿಸುವಾಗಲೇ ಆ ಗ್ರೇವಿ ನೋಡಿ, ಆ ತಿಕ್ನೆಸ್, ಆ ಗ್ರೇವಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಆ ಥರ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಕೋಕೋನಟ್ ರೈಸ್, ಗೀ ರೈಸ್ಗಳು ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನಾನೊಂದು ಅರ್ಧ kg ಚಿಕನ್ನ ಕ್ಲೀನ್ ಮಾಡಿ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ಸ್ಕಿನ್ ಔಟ್ ಮಾಡಿದ್ರು ಹಾಕ್ಬೋದು, ವಿತ್ ಸ್ಕಿನ್ ಆದರೂ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕಬೇಕು. ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಆದಮೇಲೆ ಮಿಕ್ಸಿ ಜಾರ್ ತೊಳೆದ ನೀರನ್ನ ಸ್ವಲ್ಪ ಹಾಕಿ, ನೀರಂಗೆ ಹಾಕ್ಬಿಡ್ಬಾರ್ದು. ಈಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಲ ಟೇಸ್ಟ್ ಮಾಡ್ಕೊಂಬಿಡಿ, ಉಪ್ಪು ಖಾರ ಕರೆಕ್ಟ್ ಇದೆ ಅಂತ. ಕುಕ್ಕರ್ದು ಲಿಡ್ಡನ್ನ ಮುಚ್ಚಿ ಒಂದೇ ಒಂದು ವಿಜಿಲ್ಗೆ ತೆಗೀರಿ. ನೋಡಿ ಹೈದ್ರಾಬಾದಿ ಚಿಕನ್ ಕುರ್ಮಾ ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ? ಅದನ್ನು ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಅದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.